1946ರಾಗ ಹಿಂದೂ ಮಾರಣ ಹೋಮನ ನಡೆದಿತ್ತು. ಜಿನ್ನಾ ಕೊಟ್ಟ ಡೈರೆಕ್ಟ್ ಆಕ್ಷನ್ ಕರೆಗೆ ರಸ್ತೆಗಳೆಲ್ಲ ಹಿಂದೂಗಳ ರಕ್ತದಿಂದ ಕೂಡಿತ್ತು. ಹಿಂದೂಸ್ತಾನದಾಗ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಬ್ಬ ಸಾಮಾನ್ಯ ಮಾಂಸ ಮಾರಾಟಗಾರ ಹಿಂದೂ ಧರ್ಮ ರಕ್ಷಕನಾಗ್ತಾನ. ಗೋಪಾಲ್ ಪಾಠ ಇರ್ಲಿಲ್ಲ ಅಂತಂದ್ರ ಕೋಲ್ಕತ್ತಾ ಪಾಕಿಸ್ತಾನದಾಗ ಬಿಡ್ತಿತ್ತು. ಸ್ಮಶಾನ ಆಗಿದ್ದ ಕೋಲ್ಕತ್ತಾಗ ಮತ್ತ ಕಳಿ ಕೊಟ್ಟಿದ್ದು ಇವರ ನೋಡ್ರಿ. ನಮಸ್ಕಾರಿ. ಆಗಸ್ಟ್ 16, 1946ರಾಗ ಕೋಲ್ಕತ್ತಾದಾಗ ರಕ್ತ ದೋಕಳಿ ನಡೆದಿತ್ತು. ರೋಡ್ ಮೇಲೆ ರಕ್ತ ಹರಿಯಾಕತ್ತಿತ್ತು. ಜಿನ್ನಾ ಪಾಕಿಸ್ತಾನ ರಚನೆ ಮಾಡಾಕ ಡೈರೆಕ್ಟ್ ಆಕ್ಷನ್ ಅನ್ನೋ ಕರೆ ಕೊಟ್ಟಿದ್ರು. ಆ ಕರೆಗೆ ಉತ್ತರವಾಗಿ ಮತಾಂಧ ಮುಸ್ಲಿಮರು ಅಮಾಯಕ ಹಿಂದೂಗಳ ಮಾರಣ ಹೋಮ ನಡ್ಸಾಕತ್ತಿದ್ರು. ಕೋಲ್ಕತ್ತಾ ಪಾಕಿಸ್ತಾನದ ಭಾಗ ಆಗಬೇಕು ಅಂತ ಮುಸ್ಲಿಂ ಲೀಗ್ ಮತ್ತ ಜಿನ್ನಾ ಪಿತೂರಿ ಕೆಲಸ ಮಾಡಾಕತ್ತಿತ್ತು. ಹಿಂದೂಸ್ತಾನದಾಗ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂತ ಪರಿಸ್ಥಿತಿ ಆಗ ನಿರ್ಮಾಣ ಆಗಿತ್ತು. ಅಂಗಡಿ ಮುಂಗಡಿ ಲೂಟಿ ಮಾಡಾಕತ್ತಿದ್ರು. ದೊಡ್ಡೋರನ್ನಲ್ದ ಸಣ್ಣೋರನ್ನಲ್ದ ಮುದುಕರನ್ನಲ್ದ ಎಲ್ಲಾರನು ಕಂಡಲ್ಲಿ ಸಾಯ್ಸಾಕತ್ತಿದ್ರು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಬಲಾತ್ಕಾರ ಮಾಡಾಕತ್ತಿದ್ರು. ಪುರುಷರು ಎಲ್ಲರ ಕಂಡ್ರು ಅಂದ್ರ ಕಂಡಲ್ಲೇ ಕತ್ತರಿಸಿ ಬಿಸಾಕತ್ತಿದ್ರು. ಕೋಲ್ಕತ್ತಾದ ಮಸೀದಿಗಳೊಳಗ ಒಂದು ಘೋಷವಾಕ್ಯ ಕೇಳ್ಸಾಕತ್ತಿತ್ತು. ಹೋರಾಟ ಮಾಡಿ ಪಾಕಿಸ್ತಾನ ಪಡ್ಕೊಳ್ಳೋನು ಅನ್ನೋದು. ಹಾಡು ಆಗಲೇ ವಿಜೃಂಭಣೆಯಿಂದ ಕೂಡಿದ್ದ ಕೋಲ್ಕತ್ತಾ ಸ್ಮಶಾನ ಆಗಿ ಹೋಗಿತ್ತು. ಹಿಂದೂಗಳ ಕೂಗು ಪಾತಾಳ ಲೋಕಕ್ಕೂ ಕೇಳಿಸುವಷ್ಟು ಜೋರಾಗಿತ್ತು. ಅಷ್ಟೆಲ್ಲ ಹಿಂದೂಗಳ ಮಾರಣ ಹೋಮ ನಡೆಯಕತ್ರು ಕಾಂಗ್ರೆಸ್ ಪಕ್ಷ ತುಟಕ್ ಪಿಟಕನ್ನಲ್ದ ಬಾಯಿ ಮುಚ್ಕೊಂಡು ಕುಂತಿತ್ತು. ಕಾಂಗ್ರೆಸ್ ಪಕ್ಷ ಹೆಂಗ ಕುಂತಿತ್ತಲ್ಲ ಹಂಗನ ಬ್ರಿಟಿಷರು ಬಾಯಿ ಮುಚ್ಕೊಂಡು ಕುಂತಿದ್ರು. ಕೋಲ್ಕತ್ತಾದಾಗ ಜಿನ್ನಾ ಮುಸ್ಲಿಂ ಲೀಗ್ ದೌರ್ಜನ್ಯ ಮನಿ ಮಾಡಿತ್ತು. ಹಿಂದೂಗಳಿಗೆ ಯಾರಪ್ಪ ಗತಿ ಅಂತ ದೇವ್ರೇ ಅನ್ನೋ ಸಂದರ್ಭದಾಗ ಒಬ್ಬ ಮನುಷ್ಯ ಮಾಂಸ ಕತ್ತರಿಸೋ ಮಚ್ಚ ಹಿಡ್ಕೊಂಡು ಹಿಂದೂಗಳ ರಕ್ಷಣೆಗೆ ಸೆಡ್ ಹೊಡೆದು ನಿಂತಿದ್ರು. ನೊಂದು ಬೆಂದು ಹೋಗಿದ್ದ ಹಿಂದೂಗಳ ಕಣ್ಣಿಗೆ ದೇವ್ರಿಗಂತೆ ಕಂಡಿದ್ದ ಆ ಮನುಷ್ಯ ಗೋಪಾಲ್ ಚಂದ್ರ ಮುಖರ್ಜಿ ಅಲಿಯಾಸ್ ಗೋಪಾಲ್ ಪಾಠ. ಇವ್ರು ಯಾವುದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಯಾರೋ ರಾಜಕಾರಣಿನೂ ಅಲ್ಲ. ಇವರು ಸಾಮಾನ್ಯ ಮಾಂಸ ಮಾರಾಟಗಾರ. ಹಿಂದೂಗಳ ಕಷ್ಟದಾಗ ಅದಾರು ಅಂತ ತನ್ನ ಧರ್ಮದ ರಕ್ಷಣೆಗಾಗಿ ಧರ್ಮ ರಕ್ಷಕ ಆಗಿ ಬದಲಾದಂತ ಮನುಷ್ಯ. ಇವರು ಮೊದಲನ ಭಾರತ ಜಾತಿ ವಾಹಿನಿ ಅನ್ನೋ ಒಂದು ಸಂಘಟನೆ ಕಟ್ಟಿದ್ರು. ಕಷ್ಟದಾಗಿರೋ ಮಂದಿನ ಕಾಪಾಡ್ತಿದ್ರು. ಪ್ರವಾಹ ಪರಿಸ್ಥಿತಿ ಅಂತ ಸಂದರ್ಭದಾಗ ಮಂದಿಗೆ ಆಶ್ರಯ ನೀಡಿದ್ರು. ಅನಾಥ ಮಕ್ಕಳಿಗೆ ತಂದೆ ತಾಯಿ ಆಗಿದ್ರು. ಅಂತ ಈ ಗೋಪಾಲ್ ಪಾಠ ಅವರು ಹಿಂದೂಗಳ ಮೇಲೆ ಆಗಾಕತ್ತಿರೋ ದೌರ್ಜನ್ಯವನ್ನ ನೋಡಕ್ಕಾಗಲ್ದ ಧರ್ಮ ರಕ್ಷಕ ಆಗಿ ಬದಲಾದ್ರು. ಇವರು ಕಟ್ಟಿದ್ದ ಆ ಒಂದು ಸಂಘಟನೆ ಹಿಂದೂ ಸೇನೆಯಾಗಿ ಬದಲಾತು. ಆ ಸಂಘಟನೆಯನ್ನ ಹೆಂಗ್ ಬೆಳೆಸಿದ್ರು, ಹೆಂಗ್ ದೊಡ್ಡದು ಮಾಡಿದ್ರು ಅಂದ್ರ ಪ್ರತಿಯೊಬ್ಬ ಹಿಂದೂನು ಅಲ್ಲಿ ಹಿಂದೂ ಯೋಧ ಆಗಿ ಪರಿವರ್ತನೆಯಾದ. ದಾಳಿ ಮಾಡಕ್ ಬರೋ ಮುಸ್ಲಿಂ ಮತಾಂಧ್ರನ ಹೆಂಗ್ ಹೊಡಿಬೇಕು ಅಂತ ಅವ್ರಿಗೆ ಟ್ರೈನಿಂಗ್ ಕೊಟ್ರು. ಕತ್ತಿಗಳನ್ನ ರೆಡಿ ಮಾಡ್ಕೊಂಡ್ರು. ಯುದ್ಧಕ್ಕೆ ರೆಡಿ ಆಗ್ರಿ, ಹಿಂದೂಗಳು ಸಂಘಟಿತರಾಗಿ ಹೋರಾಟ ಮಾಡಿದ್ರ ಹಿಂದೂ ದೇಶ ಆಗಿನ ಉಳಿತೈತಿ, ಕೋಲ್ಕತ್ತಾ ನಮದ ಆಗಿ ಉಳಿತೈತಿ ಅಂತ ರೆಡಿಯಾಗಿ ಹೋರಾಟಕ್ಕೆ ನಿಂತರು. ಇಷ್ಟೆಲ್ಲ ಮಾಡಿ ಎಲ್ಲ ಸೇನೆನ ರೆಡಿ ಮಾಡಿದ ಮೇಲೆ ಗೋಪಾಲ್ ಪಾಠ ಅವ್ರದ್ದು ಒಂದು ರಣನೀತಿ ಇತ್ತು. ಒಬ್ಬ ಅಮಾಯಕ ಹಿಂದೂನ ಸಾಯಿಸಿದ್ರು ಅಂದ್ರೆ ಮುಸ್ಲಿಂ ಮತಾಂಧ್ರು 10 ಜನ ಮುಸ್ಲಿಂ ಮತಾಂಧ್ರ ಅಷ್ಟೇ ಸಾಯ್ಬೇಕು. ಸಣ್ಣ ಮಕ್ಕಳು, ಮುದುಕರು, ಹೆಣ್ಣು ಮಕ್ಕಳನ್ನ ಸಾಯಿಸೋ ಹಂಗಿರ್ಲಿಲ್ಲ. ಇದನ್ನ ತಲೆಯಾಗಿಟ್ಕೊಂಡ ನಾವು ಹೋರಾಟ ಪ್ರಾರಂಭ ಮಾಡಬೇಕು ಅಂತ ಅಲ್ಲಿದ್ದ ಎಲ್ಲರಿಗೂ ಪಾಠ ಹೇಳಿದ್ರು. ಅಲ್ಲೂ ಅವ್ರ ಧ್ಯೇಯ ಏನಾಗಿತ್ತಪ್ಪ ಅಂದ್ರೆ ನಮ್ಮನ್ನು ಕೊಲ್ಲಾಕ್ ಬಂದವ್ರನ್ನ ನಾವು ಸಾಯಿಸ್ಬೇಕು, ನಾವಾಗೆ ಯಾರನ್ನೋ ಸಾಯಿಸಬಾರ್ದು ಅನ್ನೋ ಒಂದು ಉದ್ದೇಶ ಇತ್ತು. ಆಗಸ್ಟ್ 17, 1946 ಮುಸ್ಲಿಂ ಮತಾಂಧರ ಗುಂಪು ಕೋಲ್ಕತ್ತಾ ಕಡೆ ಬಂತು. ಕೋಲ್ಕತ್ತಾ ಖಾಲಿ ಮಾಡಿಸ್ಬೇಕು, ಪಾಕಿಸ್ತಾನದ ಭಾಗವನ್ನಾಗಿ ಮಾಡ್ಕೋಬೇಕು ಅಂತ ಜಿನ್ನಾ ಪ್ಲಾನ್ ಮಾಡಿ ಕಳಿಸಿದ ಎಲ್ಲಾ ಮುಸ್ಲಿಂ ಮತಾಂಧರಿಗೆ ಗೋಪಾಲ್ ಪಾಠ ಹಿಂದೂ ಸೈನ್ಯ ಕಣ್ಣಿಗೆ ಬಿತ್ತು. ಸಾಯಿಸಕ್ ಬಂದವರು ಸತ್ ಹೆಣ ಆದ್ರು. ಹಿಂದೂ ಧರ್ಮನ ಇಲ್ಲ ಅನ್ನೋ ಹಂಗ ಮಾಡ್ತೀವಿ ಕೋಲ್ಕತ್ತಾದಾಗ ಅಂದವರು ಹಿಂದೂ ಬಾವುಟ ನೋಡಿ ಅಂಜಿ ಓಡಿ ಹೋಗೋಂಗಾಯ್ತು. ಜಿನ್ನಾ ಕಂಡ ಕನಸು ನುಚ್ಚು ನೂರಾಯ್ತು. ಪಾಕಿಸ್ತಾನದ ಭಾಗವಾಗಿ ಹೋಗ್ಬೇಕಿದ್ದ ಕೋಲ್ಕತ್ತಾ ಭಾರತದಾಗ ಉಳಿಯೋ ಹಂಗಾಯ್ತು. ಮುಸ್ಲಿಂ ಲೀಗ್ಗೆ ಒಂದು ದೊಡ್ಡ ಭರವಸೆ ಇತ್ತು. ಕೋಲ್ಕತ್ತಾನ ಪಾಕಿಸ್ತಾನದ ಭಾಗವನ್ನಾಗಿ ಮಾಡ್ಕೊಂತೀವಿ, ಅದಕ್ಕೆ ಎಷ್ಟೇ ಕಷ್ಟ ಬಂದ್ರು ಬಿಡಂಗಿಲ್ಲ ಅಂತ. ಆದ್ರೆ ಗೋಪಾಲ್ ಪಾಠ ಅನ್ನೋ ಒಬ್ಬ
ಕೆಚ್ಚೆದೆಯ ವೀರ ಆ ಒಂದು ಭರವಸೆಯನ್ನ ಕಡಿದು ಹಾಕಿದ್ರು. ಮಾಂಸ ಮಾರಾಟಗಾರ ಆಗಿದ್ದ ಒಬ್ಬ ಸಾಮಾನ್ಯ ಮನುಷ್ಯ ಹಿಂದೂ ಧರ್ಮ ರಕ್ಷಕ ಆಗ್ಬಿಟ್ಟ. ಇದನ್ನ ಮುಸ್ಲಿಂ ಲೀಗ್ಗ ಜಿನ್ನಾಗ ಯಾವತ್ತೂ ಅರ್ಗಿಸ್ಕೊಳಕ ಆಗ್ಲೇ ಇಲ್ಲ. ಗೋಪಾಲ್ ಪಾಠ ಅವರ ಶೌರ್ಯ, ಅವರ ಜಾಣ್ಮೆ, ಅವರ ಸಂಘಟನಾತ್ಮಕ ಮನೋಭಾವ, ಅವರ ತಾಳ್ಮೆ, ಅವರ ಸಮಯ ಪ್ರಜ್ಞೆ ಕೋಲ್ಕತ್ತಾದ ಉಳುವಿಗೆ, ಹಿಂದೂಗಳ ರಕ್ಷಣೆಗೆ, ಹಿಂದೂಗಳ ಬದುಕಿ ಉಳಿಯಾಕ ದೊಡ್ಡ ಕಾರಣ ಆಯ್ತು. ಇದೆಲ್ಲ ಆದ್ಮೇಲೆ ಕೋಲ್ಕತ್ತಾ ಶಾಂತ ಆಯ್ತು. ಶಾಂತ ಆದ್ಮೇಲೆ ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳ್ತಾರೆ, ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡ್ರಿ ಅಂತ. ಆದ್ರೆ ಗೋಪಾಲ್ ಪಾಠ ಅವರು ಮಹಾತ್ಮ ಗಾಂಧಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಮುಂದೊಂದು ದಿನ ಹಿಂದೂಗಳಿಗೆ ಮತ್ ಇಂಥದ ಪರಿಸ್ಥಿತಿ ಬಂದ್ರ ಮಹಾತ್ಮ ಗಾಂಧೀಜಿ ಅವರ ನೀವು ಬಂದು ನಮಗೆ ರಕ್ಷಣೆ ಕೊಡ್ತೀರೇನ್ರಿ? ನೀವು ರಕ್ಷಣೆ ಕೊಡ್ತೀರಿ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಇವತ್ತೇ ತ್ಯಾಗ ಮಾಡ್ತೀನಿ ಅಂದ್ರಂತ. ಮಹಾತ್ಮ ಗಾಂಧೀಜಿ ಅವರು ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ದ ಸುಮ್ಮಾಗಿ ಹೋದ್ರಂತ. ಅವಾಗ ಅವ್ರೊಂದು ಮಾತು ಹೇಳಿದ್ರಂತ ಗೋಪಾಲ್ ಪಾಠ ಅವರು, ಹಿಂದೂಗಳಿಗೆ ಯಾವಾಗೆಲ್ಲ ಕಷ್ಟ ಬರ್ತೈತೋ, ಹಿಂದೂಗಳ ಮೇಲೆ ಬೇಕಾಬಿಟ್ಟಿ ದೌರ್ಜನ್ಯ ಮಾಡಕ್ಕೆ ಯಾರೇ ಬಂದ್ರೂ ಅವರ ರಕ್ಷಣೆಗೋಸ್ಕರ ಅವರ ಕತ್ತಿ ಯಾವಾಗಲೂ ರೆಡಿ ಆಗಿರ್ತೈತಿ. ಹಿಂದೂಗಳ ರಕ್ಷಣೆ ಅವರದ್ದೇ ಜವಾಬ್ದಾರಿಯಾಗಿ ಪರಿವರ್ತನೆ ಆಗ್ತೈತಿ. ಹಿಂಗಾಗಿ ಯಾವತ್ತೂ ಶಸ್ತ್ರಾಸ್ತ್ರ ತ್ಯಾಗ ಆಗೋದಿಲ್ಲ ಅಂತ ಹೇಳಿದ್ರಂತ. ಅಂತ ವೀರ ಶೂರ ಗೋಪಾಲ್ ಪಾಠ ಅವರು ನಮಗ ಫೋಟೋದಾಗ ಮಾತ್ರ ಕಾಣಿಸ್ತಾರೆ. ಆದ್ರೆ ಅವರ ಧ್ವನಿಯನ್ನ ನಾನು ನಿಮಗೆ ಕೇಳಿಸ್ತೇನೆ, ಕೇಳಿಸ್ಕೋರಿ. আমার মোট শপ আছে কলেজ স্ট্রিট, ওই অনুকূল মুখার্জির পাঠার দোকান, মাংসের দোকান, ওইখানে আমি সকাল থেকে গিয়ে বসে আছি। আর কিছু সংখ্যক ভলেন্টিয়ার, লীগের ভলেন্টিয়ার। ಆಗಿನ ಕೋಲ್ಕತ್ತಾ ಈಗ ಪಶ್ಚಿಮ ಬಂಗಾಳದ ಒಂದು ಭಾಗ. ಆಗ ಕೋಲ್ಕತ್ತಾಗ ಎಂಥ ಪರಿಸ್ಥಿತಿ ಬಂದಿತ್ತಲ್ಲ, ಮುಸ್ಲಿಂ ಮತಾಂಧ್ರು ಅದನ್ನ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅಂತ ಹಿಂದೂಗಳ ಮಾರಣ ಹೋಮ ಮಾಡಿದ್ರಲ್ಲ, ಅವಾಗ ಹೆಂಗ ಕಾಂಗ್ರೆಸ್ ಬಾಯಿ ಮುಚ್ಕೊಂಡು ಕುಂತಿತ್ತಲ್ಲ, ಅದೇ ರೀತಿ ಈಗ ಮಮತಾ ಬ್ಯಾನರ್ಜಿ ಸರ್ಕಾರ ಬಾಯಿ ಮುಚ್ಕೊಂಡು ಕುಂತೈತಿ ಅಂತ ಆರೋಪಗಳದಾವ. ಪಶ್ಚಿಮ ಬಂಗಾಳದಾಗ ಹಿಂದೂಗಳಿಗೆ ನೆಲಿನ ಇಲ್ಲ ಅನ್ನೋ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀವಿ. ಈಗ ಕೊನೆಯದಾಗಿ ಪಶ್ಚಿಮ ಬಂಗಾಳದ ಹಿಂದೂಗಳಿಗೆ ಉಳಿದಿರೋ ಭರವಸೆ ಏನಪ್ಪಾ ಅಂತಂದ್ರ ಗೋಪಾಲ್ ಪಾಠ ಅಂತವ್ರು ಬಂದು ನಮಗೆಲ್ಲ ರಕ್ಷಣೆ ಕೊಡ್ತಾರು ಅನ್ನೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.